ಕನಕಪುರದಲ್ಲಿ ನರೇಗಾ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಂಥದ್ದೇ ಇವರ ಸಾಧನೆ. ಕನಕಪುರದಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಜನ ಬದುಕಿದ್ದಾರೆ, ಒಂದು ಅವರಿಗೆ ಬೆಂಬಲ ಕೊಡದೇ ಇರತಕ್ಕಂಥ ಆ ಒಂದು ವಿರೋಧಿಗಳಿಗೆ ನಮ್ಮ ಜನತಾದಳದ ಕಾರ್ಯಕರ್ತರಿರ್ಬೋದು, ಬಿಜೆಪಿ ಕಾರ್ಯಕರ್ತರುಗಳು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಅಧಿಕಾರಿಗಳನ್ನ ಗುಲಾಮರಾಗಿ ಕಂಡಂತ ಒಂದು ವ್ಯಕ್ತಿಗಳಿದ್ರೆ ಈ ಅಣ್ಣ ತಮ್ಮಂದರು ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧಿಕಾರಿಗಳನ್ನ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ, 2004 ರಾಮನಗರದಲ್ಲಿ ನನ್ನನ್ನು ನೀವು ಆಯ್ಕೆ ಮಾಡಿ ನನಗೇನು ಅವಕಾಶ ಕೊಟ್ರಿ, ಇದೇ ಕಾಂಗ್ರೆಸ್ನ ಇದೇ ನಮ್ಮ ಬೇರೆ ಪಕ್ಷಗಳ ಇವತ್ತು ಜನತೆಯನ್ನ ಕೇಳ್ತೇನೆ. ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ನಂತರ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರುಗಳಿರಲಿ ಒಂದು FIR ಹಾಕ್ಲಿಕ್ಕೆ ಬಿಡಲಿಲ್ಲ, ನಿಮ್ಮ ಮನೆಗಳನ್ನು ಹಾಳು ಮಾಡಲಿಲ್ಲ ಕಾಂಗ್ರೆಸ್ನ ವ್ಯಕ್ತಿಗಳಿಗೆ ಹೇಳ್ತೇನೆ. ಇವತ್ತು ರಾಮನಗರದಲ್ಲಿ ಯಾವ ರಾಜಕೀಯ ಮಾಡ್ತಾ ಇದ್ದೀರಿ ಗೊತ್ತಿದೆ ನನಗೆ, ನಾನಿನ್ನೂ ಬಂದಿಲ್ಲ. ಯಾಕೆಂದ್ರೆ ಇಡೀ ರಾಜ್ಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗಲಿಕ್ಕೆ ಕಾರಣ. ಪಾಪ ಹೇಳ್ತಾರೆ, ಕುಮಾರಸ್ವಾಮಿ ಅವ್ರನ್ನ ಪಾಪ ಉಳಿಸಿದ್ದೆ ಅವರು, ಸರ್ಕಾರ ಉಳಿಸಿದ್ದೆ ಅವರು, 5 ವರ್ಷದ ಆಡಳಿತ ನಡೆಸಿ ಅಂತೇಳಿ ಅವರಿಗೆ 38 ಜನ ಇದ್ರು, ನಾವು ಬೆಂಬಲ ಕೊಟ್ಟಿದ್ವು ಅಂತ ಹೇಳ್ತಾರೆ. ಯಾವ ರೀತಿ ಬೆಂಬಲ ಕೊಟ್ಟರು ಅಂತಕ್ಕಂಥದ್ದು ಇವತ್ತು ನಾನು ಅನುಭವಿಸಿದ್ದೇನೆ. ನಾನು ಯಡಿಯೂರಪ್ಪನವರು ಇವತ್ತು ಮೈತ್ರಿ ಸರ್ಕಾರ ನಡೆಸಿದ್ದು ಅದು ಒಂದು ಸುವರ್ಣ ಯುಗ ಅಂತಕ್ಕಂಥದ್ದನ್ನ ನಾಡಿನ ಜನತೆ ಇವತ್ತು ಮರ್ತಿಲ್ಲ. ಇವರ ಜೊತೆ ನಾನು ಸರ್ಕಾರ ಮಾಡಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಇವತ್ತು ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ಹೋದಾಗ ನಮ್ಮ ಕಾರ್ಯಕ್ರಮ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ನನ್ನ ಒಂದು ಕಾರ್ಯಕ್ರಮಗಳಿಗೆ ಅಡಚಣೆ ಮಾಡಿದಾಗ ನಾನು ಒಂದೇ ಮಾತು ಹೇಳಿದೆ, ನಿಮ್ಮ ಎಲ್ಲಾ ಕಾರ್ಯಕ್ರಮ ಮುಂದುವರಿಸಿ ರೈತರ ಸಾಲವನ್ನ ಈ ರಾಜ್ಯದ ಜನತೆ ಸಂಕಷ್ಟದಲ್ಲಿದ್ದಾರೆ, ರೈತರು ಸಾಲ ಮನ್ನಾ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತ ಹೇಳಿ 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿಕೊಟ್ಟು, ಇದು ನಾನು ಕೊಟ್ಟಂತ ಕೊಡುಗೆ. ಇವರು ರಾಮನಗರ ತಾಲೂಕಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವುದೇಳು? ಪೊಲೀಸ್ ಠಾಣೆಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ಹಿಂಸೆ ಕೊಟ್ಟು ಪ್ರತಿದಿನ ಕೋರ್ಟು ಕಚೇರಿ ಅಲಿತಕ್ಕಂಥ ಕೆಲಸ. ಇವತ್ತು ರಾಮನಗರದ ಹಾಲಿನ ಡೈರಿಗಳೇನಾಗಿದೆ, ಇವತ್ತು ಅಣ್ಣಳ್ಳಿ ಗ್ರಾಮದ ಮುಖಂಡರುಗಳು ಬಂದಿರಬೇಕಿಲ್ಲಿ, ಅಣ್ಣಳ್ಳಿನಲ್ಲಿ 50 ಲಕ್ಷ ರೂಪಾಯಿ ದರೋಡೆ ಮಾಡಿದಂಥವ್ರನ್ನ ಅಲ್ಲಿ ರಕ್ಷಣೆ ಕೊಟ್ಟು ಅಲ್ಲಿ ಸೆಕ್ರೆಟರಿ ಮಾಡ್ಕೋತೀರಿ. ಇದು ನೀವು ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮಗಳು. ಅಲ್ಲೆಲ್ಲೋ ನಮ್ಮ ಬಾಣಂದೂರಿನಲ್ಲಿ ನಮ್ಮ ಬಿಡದಿ ಹೋಬಳಿನಲ್ಲಿ ಯಾವನ ಸೆಕ್ರೆಟರಿ 1.25 ಕೋಟಿ ಲೂಟಿ ಮಾಡಿದ್ದಾನೆ. ನಮ್ಮ ಹಾಲು ಉತ್ಪಾದಕರು, ನಮ್ಮ ತಾಯಂದಿರೇನಿದ್ದೀರಿ, ನಿಮ್ಮ ಹಣವನ್ನ ಲೂಟಿ ಮಾಡಿದಂಥವ್ರನ್ನ ಇವತ್ತು ರಕ್ಷಣೆ ಕೊಡ್ತಕ್ಕಂಥದ್ದು ಈಗಿನ ಈ ಅಣ್ಣ ತಮ್ಮದರ ಕಾರ್ಯಕ್ರಮ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು 5 ಲಕ್ಷ 10 ಲಕ್ಷ 20 ಲಕ್ಷ ನನ್ನ ಕಾರ್ಯಕರ್ತರಿಗೆ ಹಣ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತಾ ಇದ್ದೀರಿ? ಇದರಿಂದ ರಾಮನಗರದ ಜಿಲ್ಲೆಯ ಜನತೆಯನ್ನ ನೀವು ಶಾಶ್ವತವಾಗಿ ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ ರಾಮನಗರ ಅಷ್ಟೇ ಅಲ್ಲ, ನನ್ನ ಕನಕಪುರದ ಮತದಾರ ಬಂಧುಗಳಿಗೆ ಮನವಿ ಮಾಡ್ತೇನೆ, ನನ್ನ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ, ನಾನು ತಪ್ಪು ಮಾಡಿದ್ದೇನೆ. ಕಾರಣ ಇವತ್ತು ಕಾಂಗ್ರೆಸ್ನ ಒಂದು ಏನೋ ದೇವೇಗೌಡರ ಜಾತ್ಯತೀತ ಶಕ್ತಿಗಳು ಉಳಿಬೇಕು ಅಂತಕ್ಕಂಥದ್ದು 60 ವರ್ಷ ರಾಜಕೀಯ ಮಾಡಿದ್ದಾರೆ. ಅವರಿಗೆ ಕೊಟ್ಟಂತ ಗೌರವ ಏನು? ನೀವು ಇವತ್ತು ನಿಮ್ಮ ಸಹವಾಸ ಮಾಡಿ ನನ್ನ ನಿಷ್ಠಾವಂತ ಕಾರ್ಯಕರ್ತರನ್ನ ಕಳ್ಕೋಬೇಕಂತ ಪರಿಸ್ಥಿತಿಯಲ್ಲಿ ಇವತ್ತು ನಾನು ನಿಂತಿದ್ದೇನೆ. ಯಾವ ರಾಮನಗರಕ್ಕೆ ನೀವು ಕಾಲಿಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಈ ಕ್ಷೇತ್ರದಲ್ಲಿ ಇರೋವರೆಗೆ ಕಾಂಗ್ರೆಸ್ನ ಮನೆಯಿಂದ ಒಬ್ಬ ಕಾರ್ಯಕರ್ತ ಹೊರಗೆ ಬರ್ತಿರ್ಲಿಲ್ಲ, ಆ ರೀತಿಯ ವಾತಾವರಣ ಇತ್ತು. ನನಗೆ ಚನ್ನಪಟ್ಟಣದ ನನ್ನ ತಂದೆ ತಾಯಂದರು, ನನ್ನ ಕಾರ್ಯಕರ್ತರು ಮನವಿ ಮಾಡಿದ್ರು, ದಯವಿಟ್ಟು ನಾವು 17 ವರ್ಷದಿಂದ ವನವಾಸದಲ್ಲಿದ್ದೇವೆ, ನಮ್ಮನ್ನ ಇವತ್ತು ನೀವು ನಮ್ಮ ಕಾರ್ಯಕರ್ತನ ಉಳಿಸಬೇಕು ಅಂದ್ರೆ ನೀವು ಬರಬೇಕು ಅಂತ ಹೇಳಿ ನನ್ನನ್ನು ಅಲ್ಲೂ ಅರ್ಜಿ ಹಾಕ್ಸ್ಕೊಂಡು 2 ಕಡೆ ನನಗೆ ಗೌರವ ಕೊಟ್ರಿ. ನಾನು ಚನ್ನಪಟ್ಟಣದಲ್ಲಿ ಇವತ್ತು ಮುಂದುವರೆದಂತ ಹಿನ್ನೆಲೆಯಲ್ಲಿ ರಾಮನಗರದ ಉಪಚುನಾವಣೆ ಮತ್ತು ಕನಕಪುರದ ನಮ್ಮ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಇವತ್ತು ಕೇಳಲಿಕ್ಕೆ ಬಯಸ್ತೇನೆ. ಅಣ್ಣ ತಮ್ಮಂದರಿಗೆ ಇವತ್ತು ಯಾವ ಮಂಡ್ಯದಲ್ಲಿ ಏನೋ ನಾವು ಬೆಂಬಲ ಕೊಟ್ಟು ಅಂತ ಹೇಳ್ತಾರೆ, ಕುತ್ತಿಗೆ ಕೂದ್ರಿ ನೀವು. ಮಂಡ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ನಡ್ಕೊಂಡ್ರಿ ಗೊತ್ತು. ಅದೇ ನಾವುಗಳು ಮೈತ್ರಿ ಧರ್ಮವನ್ನ ಯಾವ ರೀತಿ ಪಾಲನೆ ಮಾಡೋದು. ಅವತ್ತು 2019 ಚುನಾವಣೆ ಇದೇ ಬಿಜೆಪಿಯ ಕಾಂಗ್ರೆಸ್ನ ಇವತ್ತಿನ ಅಭ್ಯರ್ಥಿ ಏನಿದ್ದಾರೆ, ಇವತ್ತು ಆ ವ್ಯಕ್ತಿ ಗೆಲ್ಲಬೇಕಾದ್ರೆ 2019 ಜನತಾದಳದ ಕೊಡುಗೆ ಇವತ್ತು ಅವರು ಮರೆತರೆ ಇವತ್ತು ದೇವರ ಅವರಿಗೆ ಪ್ರಾಯಶ್ಚಿತ್ತ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆ ಚುನಾವಣೆ ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ
ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.